ಈಗಾಗಲೇ ಕೆಲವು ಸಹಕಾರ ಮಾಡಿದ್ದಾರೆ. ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ? ಹೆಚ್ಚಿಗೆ ಅವರ ಮಕ್ಕಳ ಕಲ್ಯಾಣಕ್ಕಾಗಿ ಏನೇನು ಮಾಡಬಹುದು ಅಂತ ದಯಮಾಡಿ ಯೋಚನೆ ಮಾಡಬೇಕು ಅನ್ನೋ ಬೇಡಿಕೆ ಇಡ್ತಾ ಈ ಸಮಾನತೆ ಕೊಡೋದಕ್ಕೋಸ್ಕರನೇ ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾ ಮಾಡಿರೋದು. ಇದೇ ನಮ್ಮ ಮೇಯ್ನ್ ತಿರುಳು, ಅಂದರೆ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬೇಕು ಅಂತ. ಹಾಗಾಗಿ ಎಲ್ಲರೂ ಸಂವಿಧಾನವನ್ನು ಗೌರವಿಸೋರು ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋರು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ ನಮ್ಗೆ ಪ್ರತಿಕ್ರಿಯೆ ತಿಳಿಸಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ನೋಡಿದಾಗ ಬಹುಶಃ ನನಗೇನಿಸ್ತು, ಕರ್ನಾಟಕದಲ್ಲಿ 70-80 ದಶಕದಲ್ಲಿ ನಡೆದಂಥ ದಲಿತ ಚಳವಳಿ ಅಂದರೇನು ಪ್ರಾರಂಭ ಆಯ್ತಲ್ಲ, ಅದರ ನೆನಪುಗಳು ಆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದಾಗ ನನಗಾಯಿತು. ಯಾಕಂದರೆ ಆ ಸಂದರ್ಭದಲ್ಲಿ ಭೂಮಾಲೀಕರ ವಿರುದ್ಧ ಭೂಮಿ ಬೇಕಂತ ಹೋರಾಟ ಮಾಡಿದ್ದು, ದೇವದಾಸಿ ಪದ್ಧತಿಗೆ ಹೋಗಬೇಕಂತ BK ಅವರ ನೇತೃತ್ವದಲ್ಲಿ ಚಂದ್ರಗುತ್ತಿಯಲ್ಲಿ ನಡೆದಂಥ ಚಳವಳಿ ಆಗಿರ್ಬೋದು, ಆಮೇಲೆ ಅಸ್ಪೃಶ್ಯತೆಯ ವಿರುದ್ಧವಾದಂಥ ಹೋರಾಟಗಳಾಗಿರ್ಬೋದು, ದೇವದಾಸಿ ಪದ್ಧತಿನ ತಡೆ ಸಲುವಾಗಿ ಎಷ್ಟೋ ಗುಡಿಗುಂಡಾರಗಳಿಗೆ ದೇವದಾಸಿ ಬಿಡುವಂಥ ಇದರಲ್ಲಿ ಕಾರ್ಯಕರ್ತರು ಹೋಗಿ ಅವ್ರನ್ನ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮಗಳು, ಅವರ ಜಡಿಯನ್ನು ಕತ್ತರಿಸಿ ಕೇಸಿ ಅವರಿಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ 70-80 ದಶಕದಲ್ಲಿ ನಡೆದಂಥ ನೆನಪನ್ನು ಸಿನಿಮಾ ನನಗೆ ಆಯಿತು. ಅದಕ್ಕೆ ಆ ಕಾರಣದಿಂದ 70-80 ದಶಕದ ಆ ಸಂದರ್ಭದ ಒಂದು ಇತಿಹಾಸವನ್ನು ಕಟ್ಟಿಕೊಟ್ಟಂಥ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದ ದುನಿಯಾ ವಿಜಯ್ ಅವರಿಗೆ, ಆ ಇಡೀ ತಂಡದ ಕೂಡ ಮೊದಲನೇದಾಗ ನಾನು ಜೈ ಬಿ ಮಾಡ್ತೇನೆ. ಅದರ ಜೊತೆಗೇ ದೇವದಾಸಿ ಪದ್ಧತಿಗೆ ಬಗ್ಗೆ ನಾವು ಮಾತಾಡುವಾಗ ಲ್ಯಾಂಡ್ ಲಾರ್ಡ್ನಿಂದ ಹಲ್ಲೆ ಒಳಪಡುವಂಥವ್ರು, ಶೋಷಣೆ ಒಳಪಡುವಂಥವ್ರು ಕೂಡ ವಿಶೇಷವಾಗಿ ಪರಿಷ್ಠ ಜಾತಿಯವರು ಇರ್ತಾರೆ ಅಂತಂಬುದನ್ನು ಕೂಡ ಸತ್ಯವನ್ನು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನೂ ಉಳಿಗಮಾನ್ಯ ಪದ್ಧತಿಯ ಅವಶೇಷಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ದೇವದಾಸಿ ಪದ್ಧತಿ ನಾಶ ಆಯ್ತು ಅಂತ ಹೇಳಿದ್ರು ಕೂಡ ಅದು ಬೇರೆ ರೂಪದಲ್ಲಿ ಅದು ಕನ್ವರ್ಟ್ ಆಗ್ಯದ. ಇವತ್ತು ಕೂಡ ಅಸ್ಪೃಶ್ಯತೆ ಹಳ್ಳಿಯಲ್ಲಿ ನಡೀತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಇವೆಲ್ಲವುಗಳನ್ನ ಕೂಡ ನೋಡಿದಾಗ ಬಹುಶಃ ಲ್ಯಾಂಡ್ ಲಾರ್ಡ್ ಆ ಸಿನಿಮಾ ಏನೈತಲ್ಲ, ನೊಂದವರಿಗೆ, ಯಾರು ಶೋಷಿತರಾಗಿರೋ ಅವರಿಗೆ ಒಂದು ಚೈತನ್ಯವನ್ನು ಮತ್ತು ಸಂವಿಧಾನದ ಆಶಯಗಳಿಗೆ ನಾವು ಒಪ್ಪಲೇಬೇಕು. ಮತ್ತು ಸಂವಿಧಾನ ಇರಲಾರ್ದಂದರೆ ನಮ್ಮ ಬದುಕೋಕ್ಕಾಗೋದಿಲ್ಲ. ಮತ್ತು ಸಂವಿಧಾನದ ಅಡಿಯಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಸಮಾನರಾಗುವಂಥ ಒಂದು ಸಂದೇಶವನ್ನು ಕೊಡ್ತದ ಅನ್ನುವಂಥ ನಿಟ್ಟಿನಾಗ ನಾನು ಇಷ್ಟೇ ಬಯಸೋದು, ಎಲ್ಲರೂ ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ನೋಡಬೇಕು. ಅದನ್ನು ಜಾತಿ ಪೊರೆಯಿಂದ ನೋಡಬಾರ್ದು, ವ್ಯವಸ್ಥೆಯನ್ನು ಏನಂತಲ್ಲ, ವ್ಯವಸ್ಥೆಯನ್ನು ಇಟ್ಟುಕೊಂಡು ಈ ವ್ಯವಸ್ಥೆಯಲ್ಲಿ ಆದಂಥ ಇಂದಿಕ ಆದಂಥ ಮುಂದೆ ಏನಾಗಬೇಕು, ಸಂವಿಧಾನದ ಆಶಯಗಳು ಏನು ಈಡೇರಬೇಕು ಅನ್ನೋ ದೃಷ್ಟಿಯಿಂದ ನೋಡಿದರೆ ಚೆನ್ನಾಗಿರ್ತದೆ. ಜೈ ಬಿ. ಯಾವುದೇ ಸಮಸ್ಯೆಯನ್ನು ಅದಕ್ಕೆ ಪರಿಹಾರ ಎಲ್ಲಿ ಸಮಸ್ಯೆ ಇದೆ ಅಲ್ಲೇ ಪರಿಹಾರ ಇರ್ತಾನಂಥದ್ದು ಒಂದು ಸಾರ್ವಕಾಲಿಕ ಸತ್ಯ. ಮತ್ತು ಆ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಜನಗಳು ಮಾತ್ರ ಸೆಡೆದು ನಿಂತರೆ ಅದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ದೇವದಾಸಿ ಪದ್ಧತಿ ಸಂಪೂರ್ಣ ನಿಲ್ಲಿಸೋದಕ್ಕೆ ಕಾನೂನು ಮಾತ್ರ ಅಲ್ಲ, ಅವರೊಳಗಡೆ ಆ ಸಮುದಾಯದ ಒಳಗಡೆ ಬಂದಿರತಕ್ಕಂಥ ತಿಳುವಳಿಕೆಯ ಪ್ರಭಾವ ಇವತ್ತು ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದನ್ನು ನಾವು ಹೇಳೋದ್ರ ಮೂಲಕ, ಜೊತೆಗೆ ಲ್ಯಾಂಡ್ ಲಾರ್ಡ್ ಫಿಲ್ಮ್ನಲ್ಲಿ ಏನು ದುನಿಯಾ ವಿಜಯ್ ಅವರು ಆ ಮಹಿಳೆಯನ್ನು ಆ ಪದ್ಧತಿಯಿಂದ ಹೊರಗಡೆ ತರಲಿಕ್ಕೆ ತಾಳಿ ಕಟ್ಟಿಸೋಂಥ ಪ್ರಯತ್ನ ಇದೆಯಲ್ಲ, ತಾಳಿ ಕಟ್ಟುವಂಥ ಪ್ರಯತ್ನ ನಿಜವಾದಂಥ ಅದ್ಭುತವಾದಂಥ ಪ್ರಯತ್ನ. ತಾಳಿ ಕಟ್ಟದೆ ಅವ್ನು ಗಂಡ ಆಗ್ತಾನಂತಂದರೆ ಖಂಡಿತ ಅವನು ಗಂಡಾಗಿ ಹೆಣ್ಣು ಮಾಡೋಕ್ಕೆ ಬರಂಗಿಲ್ಲ, ಬರೀ ಗಂಡಾಗಿರೋಕ್ಕಾಗೋದಲ್ಲ. ಹಾಗಾಗಿ ತಂದೆ ಸ್ಥಾನ ಕೊಡ್ತು ಅನ್ನುವಾಗ ಅದು ಹಿಂದೇಟಾಗ್ತಕ್ಕಂಥ ಪದ್ಧತಿ ನಿಲ್ಲಿಸಲಿಕ್ಕೆ ಒಂದು ಕಾರಣ ಆಗ್ತದೆ ಅನ್ನೋಂಥದ್ದು ಸತ್ಯ ಆಗ್ತದೆ. ಜೊತೆಗೆ ಕರ್ನಾಟಕದಲ್ಲಿ ತಾಯಿ ಮಕ್ಕಳ ಸಹಯೋಗದಲ್ಲಿ ಒಂದು ಕಾಯ್ದೆ ಬಂದಿದೆ 2025ರಲ್ಲಿ. ಕರ್ನಾಟಕ ಸರ್ಕಾರ ಸಮಗ್ರ ದೇವದಾಸಿ ಪುನರ್ವಸತಿ ಮತ್ತು ತಡೆಗಟ್ಟುವಿಕೆ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಆ ಮೂಲಕ ಅದರಲ್ಲಿ ಹೇಳಿದೆ, ತಾಯಂದಿರಿಗೆ 5,000 ಮಂತ್ಲಿ ಏನು ಮಾಸಾಸನ ಕೊಡಬೇಕಂತ ನಿಯಮ ಇದೆ. ಅದರ ಪ್ರಕಾರ ಸರ್ಕಾರ ಅದನ್ನು ಜಾರಿ ಮಾಡಬೇಕನ್ನೋದು. ಸರ್ಕಾರ ಅವರಿಗೆ ಮನೆ ಕೊಡಬೇಕು, ಮನೆ ಇಲ್ಲದವರಿಗೆ ನಿವೇಶನ ಕೊಡಬೇಕು, ನಿವೇಶನ ಇದ್ದವರಿಗೆ ಮನೆ ಕೊಡಬೇಕು, ಮತ್ತು ಯಾರಿಗೆ ಭೂಮಿ ಇಲ್ಲ ಅವ್ರಿಗೆ ಭೂಮಿ ಕೊಡಬೇಕು, ಭೂಮಿ ಇದ್ದವರಿಗೆ ಏನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀರಾವರಿ ಮಾಡುವಂಥ ಕೆಲಸ ಮಾಡಬೇಕು. ಜೊತೆಗೆ ಮಕ್ಕಳು ಓದ್ಕೊಂಡಿದ್ದಾರೆ ಅವರಿಗೆ ನೌಕರಿಯಲ್ಲಿ ಸ್ಥಾನಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ತಂದೆ ಇಲ್ಲದಂಥ ಬದುಕು ಬ್ಯಾಡ ಅಂತ ಅನ್ನೋದನ್ನು ಗಂಗಮ್ಮನಂಥ ತಾಯಿ ಒಂದು ಹಾಡನ್ನು ಬರಿತಾಳೆ. ತಂದೆ ಇಲ್ಲದ ಗೋಳು ಮತ್ತಾರಿಗೂ ಬರಬಾರ್ದು ಈ ಗೋಳು ಅನ್ನುವಂಥ ಮಾತಿನ ಮೂಲಕ ತಂದೆ ಎಷ್ಟು ಮುಖ್ಯ ಅಂತ ಆ ಹಾಡಿನಲ್ಲಿ ತಾಯಿ ಆ ಮಕ್ಕಳ ಗೋಳನ್ನು ಆ ಹಾಡಿನಲ್ಲಿ ಬರ್ಕೊಟ್ಟು ಹೋಗಿದ್ದಾಳೆ. ಹಂಗಾಗಿ
ಮಕ್ಕಳಿಲ್ದ ತಂದೆ ಇಲ್ಲದ ಮಕ್ಕಳ ಗೋಳು ಏನಂತ ಹೇಳ್ಬಿಟ್ಟು ದೇವದಾಸ್ ತಾಯಂದ್ರ ಮಕ್ಕಳಿಗೆ ಗೊತ್ತಾಗ್ತದೆ. ಹಾಗಾಗಿ ತಾಳಿ ಕಟ್ಟಿಸೋದ್ರ ಮೂಲಕ ತಂದೆ ಸ್ಥಾನ ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ರೆಡಿ ಮಾಡೋಂಥದ್ದಿದೆಯಲ್ಲ, ಅದು ದೊಡ್ಡ ಕ್ರಾಂತಿಯ ಒಂದು ಸಂಕೇತ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಲ್ಯಾಂಡ್ ಆರ್ಡ್ ಅನ್ನೋಂಥದ್ದು ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ. ಅಂಥ ಎದೆಗಾರಿಕೆಯನ್ನ ನಿರ್ದೇಶಕರು ತೋರಿದ್ದಾರ, ನಟರು ತೋರಿದ್ದಾರ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ನಮ್ಮ ದೇವದಾಸಿ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇನ್ನೂ ಈ ಥರದ ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಇರುವಂಥ ಸಿನಿಮಾಗಳು ಹೆಚ್ಚೆಚ್ಚು ಅವರಿಂದ ಮೂಡಿ ಬರಲಿ ಅಂತ ನಾವು ಆಸೆ ಮಾಡ್ತೀವಿ. ಈ ಸಿನಿಮಾಕ್ಕಾಗಿ ವಿಶೇಷವಾಗಿ ಒಬ್ಬ ಏನು ಕನ್ನಡದ ಒಂಟಿ ಸಲಗೆ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ದುನಿಯಾ ವಿಜಯ್ ಅವರು ಈ ದೇವದಾಸಿ ಪದ್ಧತಿ ಅಥವಾ ಅಸಮಾನತೆ ವಿರುದ್ಧ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯಬೇಕನ್ನೋ ಕಾರಣಕ್ಕಾಗಿ ಆ ಸಿನಿಮಾ ಮಾಡಿದಾರಲ್ಲ, ಅದೊಂದು ಎಂಟೆದೆಯ ಬಂಟ ಅನ್ನೋಂಥ ಒಂದು ಬಿರುದನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಆ ಥರದ ಒಂದು ಎದೆಗಾರಿಕೆಯನ್ನು ತೋರಿಸಿದ್ರೆ ಆ ಎದೆಗಾರಿಕೆಗಾಗಿ, ಸಮಾನತೆ ಸಾರಿದ್ದಕ್ಕಾಗಿ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಿದ್ದಕ್ಕಾಗಿ ದುನಿಯಾ ವಿಜಯ್ ಅವರಿಗೆ ಮತ್ತು ಸಿನಿಮಾ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಲ್ಯಾಂಡ್ ಆರ್ಡ್ ಮೂವಿ ಮೊನ್ನೆ ಹೋಗಿದ್ದೆ, ನಾನು ಶುಕ್ರವಾರ ದಿವಸ ಹೋಗಿದ್ದೆ. ನನಗೂ ಕ್ಯೂರಿಯಾಸಿಟಿ ಇತ್ತು ಏನಿದೆ ಆ ಮೂವಿಲಿಂದ. ಕೆಲವೊಂದಿಷ್ಟು ಜನ ಹೇಳ್ತಿದ್ರು ಅದರಲ್ಲಿ ಒಂದು ಟಾಪಿಕ್ಕು ದೇವದಾಸಿ ಮೇಳ ತೊಗೊಂಡಿದ್ದಾರೆ ಅಂತ. ಏನಿರ್ಬೋದು ಒಂದು ಕ್ಯೂರಿಯಾಸಿಟಿಗೆ ನಾನು ಹೋಗಿದ್ದೆ. ಆಲ್ರೆಡಿ ಆ ಊರು ಗೌಡ ತಾನು ಒಬ್ಬ ಮಹಿಳಾ ಜೊತೆಗೆ ದೇವದಾಸಿ ಮೇಳ ಜೊತೆಗೆ ಇರ್ತಾರೆ. ಅವರು ಆಕೆಗೆ 2 ಎಕರೆ ಹೊಲ ಕೊಟ್ಟಿರ್ತಾರೆ. ಆ ಲ್ಯಾಂಡಿಂದನೇ ಮೂವಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಊರು ಗೌಡನ ಮಗ ಒಬ್ಬ ಮತ್ತೆ ದೇವದಾಸಿನೇ ಮಾಡ್ತಾನೆ. ಆ ದೇವದಾಸಿ ಮಹಿಳೆ ಆಕಿ ತನ್ನ ಸೇಫ್ಟಿ ಸಲುವಾಗಿ ತನ್ನ ಉಪಜೀವನಕ್ಕೆ 2 ಎಕರೆ ಹೊಲ ಕೇಳ್ತಾಳೆ. ಈ ಥರ ಕೇಳಿದಾಗ ಆತಗೆ ಮೊದಲಿದ್ದು ಪ್ರೀತಿ ಆ ದೇವದಾಸಿ ಮೇಲೆ ಆಮೇಲೆ ಬರೋದಿಲ್ಲ. ಆಕಿ ಆಸ್ತಿ ಕೇಳಿದ್ಲು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಇವರು ನಮ್ಮ ಸರಿ ಸಮಾನವಾಗಿ ನಮ್ಮ ಆಸ್ತಿ ತೊಗೊಂಡ್ಕಿ ನಮ್ಮ ಸರಿ ಸಮಾನವಾಗಿ ಕೂತಾರಲ್ಲ ಅಂತ ಒಂದು ಕಾರಣಕ್ಕೆ ಆ ದೇವದಾಸಿ ಮಹಿಳೆನ ಕೊಲ್ತಾರ. ಈ ಪದ್ಧತಿ ಈ ನಮ್ಮ ದೇವದಾಸಿ ಮಹಿಳೆಯರಲ್ಲೂ ಇದೆ. ಅವ್ರಿಗೇನು ಬೇಕು, ಆ ದೇವದಾಸಿ ಮಹಿಳೆ ಬೇಕು, ಆಕೆ ಜೊತೆಗೆ ಸಂಬಂಧ ಬೇಕು. ಆದರೆ ಆ ದೇವದಾಸಿ ತಾಯಿ ಅಥವಾ ಮಕ್ಕಳು ಆಸ್ತಿ ಕೇಳಿದ್ರೆ ಅಲ್ಲಿ ಆ ಸಂಬಂಧ ಬೇಕಾಗಲ್ಲ ಈಗಿನ ಜನಕ್ಕೆ. ಆ ವಿಷಯನ ಕ್ಲಿಯರ್ ಆಗಿ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಆ ಮೂವಿಲಿ. ಹಂಗಾಗಿ ನಮ್ಗೆ ಏನಂತಂದರೆ ಇದರಿಂದ ಎಚ್ಚೆತ್ಕೋಬೇಕು ನಮ್ಮ ಜನ. ಈ ಥರ ಇದ್ದಾಗ ನಾವು ಏನನ್ನು ನಾವು ಪಡ್ಕೋಬೇಕು ಅಂತಿದ್ವಿ, ಧೈರ್ಯವಾಗಿ ನಾವು ಪಡ್ಕೋಬೇಕು. ಆ ಪಡ್ಕೊಳಕ್ಕೆ ಹೋದ್ರಪ್ಪ ಅಂದರೆ ಅಲ್ಲಿ ಆ ಮಹಿಳೆ ಸಾವಾಗುತ್ತೆ. ಹಂಗಾಗಿ ನನಗೆ ಈ ದೇವದಾಸಿ ಪದ್ಧತಿ ಈ ಪಿಕ್ಚರ್ ತೋರಿಸಿರೋದು ತುಂಬ ಇಷ್ಟ ಆಯಿತು. ಇನ್ನೂ ಒಂದು ಏನಂತಂದರೆ ಲಾಸ್ಟಿಗೆ ಮೂವಿ ಎಂಡಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ದೇವದಾಸಿ ಬಿಡೋಕೆ ಟ್ರೈ ಮಾಡ್ತಾರೆ ಊರು ಗೌಡ್ರು. ಅದನ್ನು ಈ ಮೂವಿಲಿ ಏನು ತೋರಿಸಿದ್ದಾರೆ ಅಂತಂದರೆ ಗಂಡು ಮಕ್ಕಳನ್ನೂ ದೇವದಾಸಿ ಮಾಡ್ಬೋದು. ಯಾಕೆ ನಮ್ಮ ದಲಿತ ಹೆಣ್ಮಕ್ಳನ್ನೇ ದೇವದಾಸಿ ಯಾಕೆ ಆಗಬೇಕು, ಇವ್ರು ಯಾಕೆ ಆಗಬಾರ್ದು ತಪ್ಪಿತಸ್ತ್ರ ಅಂತ ಅನ್ಕೊಂಡು ಅವ್ರಿಗೆ ತಾಳಿ ಕಟ್ಟಿಸ್ತಾರೆ. ನಿಜವಾಗ್ಲೂ ಅದು ವಿಷಯ ತುಂಬ ಖುಷಿ ಆಗುತ್ತೆ ನನಗೆ. ಲಾಸ್ಟಲ್ಲಿ ತುಂಬ ಸಂಕಟ ಆಯ್ತು, ಇದೇನಪ್ಪ ಪದೇ ಇದನ್ನೇ ತೋರಿಸ್ತಾರಲ್ಲ ಅಂತ ಅನ್ಕೇಸಿ ಲಾಸ್ಟಿಗೆ ಅವ್ರಿಗೆ ತಾಳಿ ಕಟ್ಟಿಸಿದಾಗ ನಿಜವಾಗ್ಲೂ ನಮ್ಗೆ ಗ್ರೇಟ್ ಅನಿಸ್ತೀವಿ. ದುನಿಯಾ ವಿಜಯ್ ಸರ್ಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ ಎಲ್ಲ ಸರ್. ನಮಸ್ತೆ. ನನ್ನ ಹೆಸರು ಪಂಪಪತಿ ಅಂತೇಳಿ, ಬಳ್ಳಾರಿ ಇದರಲ್ಲಿಂದ. ನಂದು ಊರು ಬಂದುಬಿಟ್ಟು ನಾಗಲಾಪುರ. ನಾನು ಈ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಜಿಲ್ಲಾ ಸಂಚಾಲಕ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಂದಿಷ್ಟು ಈ ತಾಯಂದರು ದೇವದಾಸಿ ತಾಯಂದರನ್ನು ಒಂದಿಷ್ಟು ಕೆಲಸ ಮಾಡಿದಾಗ ಇವ್ರ ನೋವುಗಳು ಏನಂತ ಸಂಪೂರ್ಣವಾಗಿ ನನಗೊಂದಿಷ್ಟು ಸರ್ವೆ ಮಾಡಿದಾಗಿದ್ದ ಸಂಪೂರ್ಣವಾಗಿ ಭಾಳ ಅರ್ಥ ಆಯಿತು. ಏನಪ್ಪ ಅಂತಂದರೆ ಅವ್ರು ಪಡ್ತಕ್ಕಂಥ ಕಷ್ಟಗಳು, ಅವ್ರ ನೋವುಗಳು, ಆ ಮಕ್ಕಳಿಗೆ ಪಡ್ತಕ್ಕಂಥ ಹಿಂಸೆಗಳು, ಅದು ಭಾಳ ನನಗೆ ನೋವು ಅನ್ನಿಸ್ತೀಗ. ಆಮೇಲೆ ಲಾಸ್ಟಿಗೆ ಈ ಲ್ಯಾಂಡ್ ಆರ್ಡರ್ ಫಿಲ್ಮ್ ಏನೋ ಬಂತಲ್ಲ, ಆ ಫಿಲ್ಮ್ ನನ್ನ ಫ್ಯಾಮಿಲಿ ಸಮೇತ ಹೋಗಿದ್ದೆ ನೋಡೋಕೆ. ಅಲ್ಲಿ ನೋಡಿದಾಗ ನಿಜವಾಗ್ಲೂ ನನಗೆ ಭಾಳ ಅನ್ನಿಸ್ತು. ದುನಿಯಾ ವಿಜಯ್ ಸರ್ ನಿಜವಾಗ್ಲೂ ಎಷ್ಟು ಹ್ಯಾಂಡ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಸಂವಿಧಾನ ಒತ್ತು ಒಂದು ದೇವದಾಸಿ ಪದ್ಧತಿ ಏನಿದೆ ಐತಲ್ಲ, ಇದು ಹಿಂದಿರ್ತಕ್ಕಂಥ ನೋವುಗಳು ದೇವದಾಸಿಯರಾಗಿರ್ಬೋದು ಮತ್ತು ಕೀಳು ಜಾತಿ ಜನಾಂಗದವರು ಆ ಹಿಂಸೆ ಎಷ್ಟು ನೋವು ಪಟ್ಟಾರಂದ್ರೆ ಹಿಂದೆ 70 ದಶಕಗಳ ಹಿಂದೆ ನಿಜವಾಗ್ಲೂ ಹೇಳ್ಬಾರ್ದು. ಆ ಫಿಲಿಮ್ ನೋಡಿದ ಮೇಲೆ ಎಷ್ಟೋ ಜನ ಅದನ್ನು ನೋವುಗಳು, ಆ ಹಿಂಸೆಗಳು ಪಟ್ಟಿರ್ತಕ್ಕಂಥ ಏನಾದರೂ ಈಗ ಆ ಫಿಲ್ಮ್ ನೋಡ್ಯಾರಂತಂದ್ರಿಗಿನ ಆ ದೇವದಾಸಿ ಪದ್ಧತಿ ಈಗಲೂ ಜೀವಂತವಾಗಿರೋದನ್ನ ಆ ಫಿಲ್ಮ್ ನೋಡ್ಯಾರಂದ್ರೆ ನಿಜವಾಗ್ಲೂ ಯಾರು ಆ ಪದ್ಧತಿಗೆ ಒಳಗಾಗಲ್ಲ. ನಾನು ಆ ಫಿಲ್ಮ್ ನೋಡಿರೋರು. ಯಾಕಂತಂದ್ರೆ ಆ ನೋವು ಆ ಫಿಲ್ಮಲ್ಲಿ ನೋಡಿದ್ರಿಗಿನ ಅಷ್ಟು ಇದಿದೆ. ಆ ದೇವದಾಸಿ ಪದ್ಧತಿ ಒಳಗಾದಾಗ ಎಷ್ಟು ಹಿಂಸೆ ಪಟ್ಟಿರೋ ಅಂತಂದೇಳಿ ಆ ಹಳೆ ಕಾಲದತ್ತಕ್ಕಂಥ ಹಿಂದೆ ತಾಯಂದರು ನೋಡಿರೋ ಏನಿದ್ರಲ್ಲ ಆ ಹಿಂಸೆ ಪಟ್ಟಿದ್ರು. ಆದರೆ ಈಗಿನ ಪೀಳಿಗೆಯಲ್ಲಿ ಆ ಪದ್ಧತಿನ ಈಗಲೂ ಜೀವಂತವಾಗಿ ನಡೀತಿದೆ ಅಂತಂದ್ರೆ ಆ ಫಿಲ್ಮ್ ನೋಡಿಬಿಟ್ರೆ ಸಾಕು, ಆ ಜೀವಂತ ಪದ್ಧತಿನ ನಿಜವಾಗ್ಲೂ ನಿರ್ಮೂಲನೆ ಆಗುತ್ತೆ. ಆಮೇಲೆ 2 ಪಾಯಿಂಟಲ್ಲಿ ನಾನು ನೋಡಿದೆ. ಒಂದು ಪೊಲೀಸು ಒಂದು ಅಧಿಕಾರಿ ಆದಾಗ ಸುದೀಪ್ ಸರು ಆ ಫ್ಯಾಮಿಲಿನ ಕರ್ಕೊಂಡು ಇಲ್ಲ ಊರು ಬಿಟ್ಟೇ ಹೋಗ್ಬಿಡೋಣ ಅಂತಂದೇಳಿ ಇದು ಹೇಳಿದಾಗ ಆ ಒಂದು ಮಾತು ಹೇಳ್ತಾರೆ,
ಅಪ್ಪ ನನಗೆ ಇದಕ್ಕಾದ್ರೆ ಓದಿಸಿದ್ರಾ ನೀವು, ಸಂವಿಧಾನ ಇದಕ್ಕನ, ಎಲ್ಲರಿಗೂ ಸಮಾನತೆ ಇಲ್ಲ ಅಂತ ಕೇಳಿದಾಗ ನಿಜವಾಗ್ಲೂ ಎಷ್ಟು ನೋವಾಗುತ್ತೆ ಅಂತಂದ್ರೆ ಅದು ಆ ಹಿಂದೆ ನಿಜವಾಗ್ಲೂ ನಡೆದಿರೋಂಥ ಘಟನೆಗಳು ಯಾವುವು. ಅದು ಒಂದು ಭೂಮಿ ವಿಚಾರದಾಗ ಒಂದು ಆ ದೇವದಾಸಿ ಪದ್ಧತಿನೇ ತಡೆಗಟ್ಟೋದು ನೋಡಿದಾಗ ಭಾಳ ಖುಷಿ ಆಯಿತು. ನಿಜವಾಗ್ಲೂ ದುನಿಯಾ ವಿಜಯ್ ಸರ್ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಹೇಳಬೇಕು. ಯಾಕಂತಂದರೆ ಈ ಮೂವಿ ಪ್ರತಿಯೊಬ್ಬರು ನೋಡಬೇಕು. ಅಷ್ಟು ಹಿಂದೆ ಏನೋ ಪದ್ಧತಿ ಒಳಗಾಗಿ ದೇವದಾಸಿ ಪದ್ಧತಿಯಿಂದ ಒಳಗಾಗಿರ್ಬೋದು, ಈ ಜಾತಿ ವ್ಯವಸ್ಥೆಯಿಂದ ನಾವು ಏನು ಹಿಂಸೆ ಪಟ್ಟಿದ್ದೀವಲ್ಲ ಆ ಜಾತಿ ಕೂಡ ಈಗಲೂ ನಿರ್ಮಾಣ ಆಗಬೇಕು ಅಂತಂದ್ರಗಿನ ನಾವು ಆ ಫಿಲ್ಮ್ ನೋಡಿದರೆ ನಿಜವಾಗ್ಲೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಿಜವಾಗ್ಲೂ ದುನಿಯಾ ವಿಜಯ್ ಸರ್ಗೆ ಮತ್ತೊಮ್ಮೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಈ ದೇವದಾಸಿ ಪದ್ಧತಿ ಇಷ್ಟು ತನಕ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನಾವು ಹೇಳೋಕ್ಕೇನು ವಿಷಯ ಇಲ್ಲ. ಇನ್ನೊಂದೇನೆಂದರೆ ದುನಿಯಾ ವಿಜಯ್ ಸರ್ ಅವರಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತೆ. ಯಾಕಂದರೆ ನಾನೊಬ್ಬ ದೇವದಾಸಿ ತಾಯಿ ಮಗ ಆಗಿ ಆ ಫಿಲ್ಮ್ ನೋಡಿಲ್ಲ, ಬರೀ ನೋಡಿದವ್ರು ಹೇಳಿದ್ರೆ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತದೆ. ಅದಕ್ಕೋಸ್ಕರ ಸರ್ಗೆ ಇನ್ನೂ ಸಂವಿಧಾನವನ್ನು ಜಾತಿಗೆ ಹೋಲಿಸಬೇಡಿ ಅಂತೇಳಿ ಸರ್ ಹೇಳಿದ್ದಾರೆ. ಆದರೆ ಯಾವುದೇ ಸಂವಿಧಾನವನ್ನು ಯಾವ ಜಾತಿಗೆ ಸೀಮಿತವಲ್ಲ. ಈ ದೇವದಾಸಿ ತಾಯಂದಿರನ್ನ ಹಳ್ಳಿಗಳಲ್ಲಿ ತುಂಬ ಕೀಳಾಗಿ ನೋಡ್ತಾರೆ. ಇನ್ನೊಂದು ಯಾವ ಥರ ಕೀಳಾಗಿ ನೋಡ್ತಾರೆ ಅಂತಂದರೆ, ಒಂದು ತಂದೆ ಹೆಸರು ಕೇಳಿದ್ರೆ ನಿಮ್ಮ ತಂದೆ ಹೆಸರು ಏನಪ್ಪ, ಕೆಲವೊಂದು ಜನ ಏನು ಮಾಡಿಬಿಟ್ಟಿದ್ದಾರೆ, ತಂದೆ ಹೆಸರಿನ ಬದಲು ದೇವ್ರ ಹೆಸರು ಇಟ್ಟಿದ್ದಾರೆ. ಕೆಲವೊಬ್ಬರು ನೋವಾಗಂತ ಮಾತಾಡ್ತಾರೆ. ಹೆಂಗೆ ಮಾತಾಡ್ತಾರೆ ಅಂದರೆ, ದೇವ್ರಿಗೆ ಹುಟ್ಟಿದ್ದೀರಾ ನೀವು, ದೇವ್ರ ಹೆಸರು ಇಟ್ಟಿದ್ದಾರೆ. ಹಾಗಂದಾಗ ತುಂಬ ಕಷ್ಟ ಆಗುತ್ತೆ. ದುನಿಯಾ ವಿಜಯ್ ಸರ್ ಅದರಲ್ಲಿ ತಾಳಿ ಕಟ್ಟಿಸಿದ್ದಾರೆ ಅಂತ ಹೇಳಿದ್ರು. ಹಾಗೆ ಸುಮಾರುಗಳ ಕೆಲಸಗಳನ್ನು ಸರ್ ಮಾಡಿದ್ದಾರೆ ಫಿಲಿಮಲ್ಲಿ. ಅವರಿಗೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ ಸರ್ ಹಿಂದೆ ನಾವು ಯಾವತ್ತೂ ಸದಾ ನಾವು ಅವರಿಂದ ಧೈರ್ಯದಿಂದ ಅವ್ರಿಂದ ಇರ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇನ್ನೂ ಕೆಲವು ಶೋಷಿತ ಜನಾಂಗದವರು, ಕೆಲವರು ದೌರ್ಜನ್ಯಕ್ಕೊಳಗಾದಂಥ ಜೀವನ ಚರಿತ್ರೆಯನ್ನು ದೊಡ್ಡದೊಂದು ಸಿನಿಮಾ ರೀತಿಯಲ್ಲಿ ತೋರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ರೀತಿಯಿಂದ ನಾನು ಕೇಳ್ಕೊಳ್ತೀನಿ ದುನಿಯಾ ವಿಜಯ್ ಸರಿಗೆ. ಈ ಎದೆಗುಂಡಿಕೆ, ಈ ಕೀಳು ಜನಾಂಗದ ಮತ್ತು ದೌರ್ಜನ್ಯಕ್ಕೊಳಗಾದಂಥ ಸಣ್ಣ ಪುಟ್ಟ ದೊಡ್ಡದಾಗಿ ಫಿಲಿಮ್ ತೋರಿಸೋರಂಥ ಯಾರಾದರೂ ಇದ್ದರೆ ಅದು ಏಕೈಕ ದುನಿಯಾ ವಿಜಯ್ ಸರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ಪಿಕ್ಚರ್ ಮಾಡ್ಬೇಕಂತ ಮುಂದೆ ಬಂದಿದ್ದಾರಲ್ಲ ಅವರಿಗೆ ಕೋಟಿ ಕೋಟಿ ನಮನಗಳು ನಮ್ಮದು. ಯಾಕಂದರೆ ಇದು ಒಂದು ಎದೆಗಾರಿಕೆ ಯಾರ ಹತ್ರ ಬಂದಿಲ್ಲ ಇನ್ನುವರೆಗೂ. ಈಗ ನೂರಾರು ವರ್ಷಗಳಿಂದ ಈ ಫಿಲಿಮ್ ಇಂಡಸ್ಟ್ರಿ ಚಾಲುವಾಗಿದೆ. ಆವಾಗಿನಿಂದ ಯಾವುದೂ ಈ ಥರ ಫಿಲಿಮ್ ಬಂದಿಲ್ಲ. ಇನ್ನು ಮುಂದೆ ಬರ್ತದೆಲ್ಲ ಗೊತ್ತಿಲ್ಲ. ಬಂದರೂ ಕೂಡ ಅದು ದುನಿಯಾ ವಿಜಯ್ ಸರ್ ಅವರಿಂದ ಬರುತ್ತೆ ಅಂತ ನನ್ನ ಆಸೆ ಇದೆ. ಇಷ್ಟು ಹೇಳಿ ನನ್ನ ಅನಿಸಿಕೆ. ನಾವು ಸಾಮಾಜಿಕವಾಗಿ ಚಿಂತನೆ ಮಾಡುವಾಗ ಈಗ ದೇವದಾಸಿ ಪದ್ಧತಿ ಒಂದು ವಿಷಯ ಅದರೊಳಗೆ ಐತಿ ಅಂತ ಹೇಳಿದರು. ಆಲ್ರೆಡಿ ಭೂಮಿ ಕೊಡುವಂಥ ವಿಷಯ ಬಂದಾಗ ಲಾಸ್ಟ್ ಆ ದೇವದಾಸಿ ತಾಯಿಂದನೇ ಇದನ್ನು ಮರ್ಡರ್ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ ಪಿಕ್ಚರಲ್ಲಿ ಇರುವಂಥ ವಿಷಯ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 2025ರಲ್ಲಿ ಕೂಡ ಹೊಸ ಒಂದು ಕಾಯ್ದೆ ಆಗಬೇಕು. ಯಾಕಂದರೆ ತಾಯಿಗೂ ಮತ್ತು ಮಗುಗೆ ಮುಂದಿನ ಜೀವನ ಅವರು ಒಳ್ಳೆ ಒಂದು ಸ್ವಾಭಿಮಾನದಿಂದ ಜೀವನ ಕಟ್ಕೊಳ್ಳಿಕ್ಕೆ ಒಂದು ಕಾಯ್ದೆ ಆಗಲಿ ಅನ್ನೋಂಥದ್ದು ಗೌರ್ಮೆಂಟಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದು ಮುಂದೆ ಮಕ್ಕಳು ಕೂಡ ಆಸ್ತಿ ಕೇಳಕ್ಕೆ ಹೋದಾಗ ಈ ಥರ ನಮ್ಮ ಜನದ ಮೇಲೆ ನಡೀತಿತ್ತ ಘಟನೆ ಅಂತ ನಂದು ಒಂದು ಭಯ. ಒಂಥರ ಭಯ ಆತಂದ್ರೂ ಕೂಡ ಮುಂದೆ ನಮಗೆ ಸರ್ಕಾರ ಕೂಡ ಅಷ್ಟೇ ರೂಲ್ಸನ್ನು ಕಟ್ಟುನಿಟ್ಟಾಗಿ ಮಾಡಿ ಆ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನೋದು ಒಂದು ಆಸೆ. ಇದು ಏನು ವಿಷಯ ಇನ್ನೂ ನಾನು ಪಿಕ್ಚರ್ ನೋಡಿಲ್ಲ, ಪಿಕ್ಚರ್ನ ಇನ್ನು ನೋಡ್ಬೇಕನ್ನೋ ಒಂದು ಆಸೆ ಭಾಳ. ಇನ್ನು ಮುಂದಿನ ಭಾಗದಲ್ಲಿ ಒಂದು ದುನಿಯಾ ಸರ್ ಕೂಡ ಬಿಟ್ಟೋಗಿರೋಂಥ ವಿಷಯನ ಭಾಗ 2 ಅದಕ್ಕೆ ಆ ಒಂದು ಪಿಕ್ಚರ್ನ ಮುಂದೆ ಓಡಿಸ್ಬೇಕು ಅನ್ನೋ ಒಂದು ಆಸೆ ನಾನು ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಸಾರು ಮಾಡಿರೋದು ಎಲ್ಲ ಓಕೆ ಐತೆ, ಎಲ್ಲ ಚೆನ್ನಾಗಿ ಮಾಡ್ಯಾನ. ನಮ್ಮ ಕಷ್ಟಗಳು ನೋವುಗಳು ಅಲ್ಲಿ ನೋಡಿದಂಗೆಲ್ಲ ನಮಗೆ ನೋವು ಆಯ್ತು ಅಲ್ಲಿ. ಯಾಕಂದ್ರೆ ಅದು ಸಿನಿಮಾ ಮಾಡಿರೋದು ಹೆಂಗೆ ಮಾಡ್ಯಾನ, ಚೆನ್ನಾಗಿ ಮಾಡ್ಯಾನ. ನಮ್ಮ ಪರಿಸ್ಥಿತಿ ಹಿಂಗೈತೆ, ನಮ್ಮ ಹಣೆ ಬರನೇ ಕೆಟ್ಟು ಬಿದ್ದಾಗ ಏನು ಮಾಡೋಕ್ಕಾಗಲ್ಲ. ಮತ್ತು ದೇವದಾಸಿದೇ ಒಂದು ಕೆಟ್ಟ ಹೆಸರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರಣು ಅಂತೇಳಿ. ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ಒಂದು PUC ನಂತರ PUC ಓದಬೇಕಾದ್ರೆ ನಾನು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ಸದಸ್ಯನಾಗಿ ಮತ್ತು ತಾಯಂದಿರ ಜೊತೆಗೂಡಿ ಹೋರಾಟ ಶುರು ಮಾಡಿಕೊಂಡೆ. ನಂತರ ದಿನಗಳಲ್ಲಿ ವೇದಿಕೆಯ ಭಾಗವಾಗಿ ಒಂದು ವಿಮುಕ್ತ ದನಿ ಅಂತ ಪತ್ರಿಕೆಯನ್ನು ನಾವು ಶುರು ಮಾಡಿದ್ವಿ. ಅದರ ಸಂಪಾದಕ ಕೂಡ ನಾನೇ. ಕೆಲವೊಂದಿಷ್ಟು ಈ ಸಿನಿಮಾ ನೋಡಿದ ನಂತರ ದುನಿಯಾ ವಿಜಯ್ ಸರ್ದು ಒಂದು ಏನೀಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಂತು. ಈ ಸಿನಿಮಾ ನೋಡಿದ ನಂತರ ತುಂಬ ಆಕ್ರೋಶ ಮತ್ತು ಭಾವನಾತ್ಮಕವಾಗಿ ತುಂಬ ನೋವಾಯಿತು. ಯಾಕಂದರೆ ಸಿನಿಮಾ ಅನ್ನೋದು ಒಂದು ಒಳ್ಳೆ ಸಿನಿಮಾ ಕೊಟ್ಟಿತ್ತು. ಆ ಸಿನಿಮಾದ ಒಂದೊಂದು ಸೀನ್ಗಳಿದ್ವಲ್ಲ ನೋವು ಮಾಡುವಂಥದ್ದು, ಮತ್ತು ನಮ್ಮಲ್ಲಿ ಆಕ್ರೋಶ ತರುವಂಥ ಸಾಲುಗಳಿದ್ವು, ಅಂದರೆ ಸೀನ್ಗಳಿದ್ವು. ಇಂಥ ಸಿನಿಮಾವನ್ನು ನಾವು ಕನ್ನಡದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಇಲ್ಲಿವರೆಗೂ ಕೂಡ ಎಲ್ಲ ಉಳ್ಳವರ ಪರ ಇರುವಂಥ ಕಥೆಗಳು ಮತ್ತು ದಾದಾಗಿರಿ ಮಾಡುವಂಥ ಕಥೆಗಳು, ಲವ್ ಸೀನ್ಗಳನ್ನ ಜಾಸ್ತಿ ಇದನ್ನೇ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇದ್ವಿ ಕಮರ್ಷಿಯಲ್ ಮೂವೀಸ್ಗಳಲ್ಲಿ. ಅಂದರೆ ಹೆಚ್ಚು ಅವರು
ಬಂಡವಾಳಶಾಹಿ ಮನಸ್ಥಿತಿಯನ್ನು ಹೊಂದಿದಂಥ ಸಿನಿಮಾಗಳು. ಸಾಮಾನ್ಯ ಜನರ ಪರವಾಗಿರಬೇಕು, ದಲಿತರ ಪರವಾಗಿರಬೇಕು, ಇಲ್ಲಿ ಹಿಂದುಳಿದವ್ರ ಪರವಾಗಿರಬೇಕು, ಅಲೆಮಾರಿಗಳ ಪರವಾಗಿರಬೇಕು, ಮಹಿಳೆಯರ ಪರವಾಗಿರ್ಬೇಕಂತ ಸಿನಿಮಾಗಳನ್ನ ಕನ್ನಡದಲ್ಲಿ ಇಲ್ಲಿವರೆಗೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾಟ್ಯಾರದ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದರೆ ಅದು ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತ ಅನ್ಬೋದು. ಪ್ರತಿಯೊಂದು ಸಾಲುಗಳು ಈ ದೇಶಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ಅಲ್ಲಿ ಸಾಲುಗಳು ಬರ್ತವೆ. ಇದು ರಾಜಪ್ರಭುತ್ವ ಅಲ್ಲ, ಇದು ಪ್ರಜಾಪ್ರಭುತ್ವ ಅಂತೇಳಿ. ಪ್ರತಿ ಊರಿಗೂ ಕೂಡ ಸಂವಿಧಾನ ಪದ್ಧತಿ ಬೇಕು ಅನ್ನೋ ಒಂದು ವಿಚಾರಗಳೇನಿದ್ವು, ಈ ಕಾನ್ಸೆಪ್ಟ್ಗಳು ತುಂಬ ಮುಖ್ಯವಾದಂಥ ಕಾನ್ಸೆಪ್ಟ್ಗಳು. ಇವತ್ತು ದೇಶದಲ್ಲಿ ಒಂದು ಕಡೆ ಮತೀಯವಾದ ಇದೆ, ಇನ್ನೊಂದು ಕಡೆ ಇನ್ನೊಂದು ಥರ ಸಿದ್ಧಾಂತಗಳು, ಬೇರೆ ಬೇರೆ ಸಿದ್ಧಾಂತಗಳಿರ್ಬೋದು. ಯುವ ಜನರನ್ನ ದಾರಿ ತಪ್ಪಿಸ್ತಾ ಇದೆ, ಮತ್ತೊಂದಿಷ್ಟು ಜನರನ್ನ ಶೋಷಣೆಗೊಳಪಡಿಸ್ತಾ ಇದೆ. ಇಂಥ ಸಮಯದಲ್ಲಿ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾ ಸಾರಿದೆ. ನಾವು ದೇವದಾಸಿ ವಿಚಾರದ ಭಾಗವಾಗಿ ಮಾತಾಡೋದಾದ್ರೆ ಒಂದಿಷ್ಟು ಸೀನ್ಗಳನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ತೋರಿಸಲಾಗಿದೆ. ದೇವದಾಸಿ ಪದ್ಧತಿಗೆ ಬಿಡುವಂಥದ್ದು, ಮತ್ತು ದೇವದಾಸಿ ಮಹಿಳೆ ಹೊಟ್ಟೆಯಲ್ಲಿ ಮಗು ಹುಡ್ತದೆ ಅಂದ ತಕ್ಷಣವೇ ಆ ಊರಿನ ಜಮೀನ್ದಾರ ಕೊಲ್ಲುವಂಥದ್ದು. ಅದು ಸಿನಿಮಾದಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲಿ ಕರಳವಾಗಿರುವಂಥ ಪದ್ಧತಿ ಇದು. ಯಾದಗಿರಿ ಭಾಗದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಮಾಡಿದಾಗ ಅಂಥದ್ದೊಂದು ಪದ್ಧತಿ ಕೂಡ, ಅಂಥದ್ದು ಹೆಂಗೆ ಮಗು ಹುಡ್ತದೆ ಅನ್ನೋ ಕಾರಣಕ್ಕೆ ಕೊಂದಿರುವಂಥ ಒಂದು ಘಟನೆ ಕೂಡ ಇದೆ. ಇಂಥ ಹಲವಾರು ವಿಚಾರಗಳನ್ನ ಇಂದಿನವರೆಗೂ ಕೂಡ ಎಷ್ಟೊಂದು ಭಾಳಷ್ಟು ದಿನಗಳಿಂದ ನಾವು ನೋಡ್ತಾ ಬಂದಿರುವಂಥದ್ದು. ದೇವದಾಸ್ ಪದ್ಧತಿ ಇವತ್ತಿಂದಲ್ಲ, ಹಿಂದೋ ಬಂದಿರುವಂಥದ್ದು. ಇವತ್ತಿಗೂ ಕೂಡ ದೇವದಾಸ್ ಪದ್ಧತಿ ಅಲ್ಲಲ್ಲಿದೆ. ದೇವದಾಸ್ ತಾಯಂದಿರಿಗೆ ಹಲವಾರು ಹಕ್ಕುಗಳು ಸಿಗಬೇಕಿದೆ. ಅವರ ಮಾನವ ಹಕ್ಕುಗಳನ್ನ ಕಳ್ಕೊಂಡಿದ್ದಾರೆ. ಅವರಿಗೆ ಸರಿಯಾದ ಮನೆಗಳಿಲ್ಲ, ಸರಿಯಾದ ಭೂಮಿ ಇಲ್ಲ. ಭೂಮಿಯ ಹಕ್ಕನ್ನು ಒದಗಿಸ್ಬೇಕಿದೆ ಅವರಿಗೆ. ಒಂದು 2 ಎಕರೆ ಅಥವಾ 4 ಎಕರೆ ಭೂಮಿಯನ್ನು ಒದಗಿಸುವಂಥದ್ದು, ಪ್ರತಿಯೊಬ್ಬರಿಗೂ ಮನೆಯನ್ನು ಕೊಡುವಂಥದ್ದು. ಅವ್ರ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಒಂದು ಹಕ್ಕನ್ನಾಗಿ ಮಾಡಬೇಕಿದೆ. ಉನ್ನತ ಶಿಕ್ಷಣದವರೆಗೂ ಕೂಡ ಶಿಕ್ಷಣ ಸಿಗಬೇಕಿದೆ. ಇವತ್ತು ಜಸ್ಟ್ ನಾವು ಸರ್ಕಾರದ ಹತ್ರ ಮನವಿ ಮಾಡ್ಕೊಂಡು ಒಂದು ಕಾಯ್ದೆ ಬರಲಿಕ್ಕೆ 22 ಇಲಾಖೆಗಳಿಗೆ ಹೋಗಿ ಪ್ರತಿಕ್ರಿಯೆ ಕೊಡಿ ಅಂತೇಳಿ 16 ಬಾರಿ ಅವ್ರ ಹತ್ರ ಹೋಗಿದ್ವಿ. ಸರ್ ಒಂದು ಪ್ರತಿಕ್ರಿಯೆ ಕೊಡಿ ಸರ್, ನಮ್ಮ ಕಾಯ್ದೆ ಜಾರಿ ಆಗಬೇಕಿದೆ, ಒಂದು ದೇವದಾಸಿ ಕಾಯ್ದೆ ಜಾರಿ ಆಗಬೇಕಿದೆ, ಪುನರ್ವಸತಿಗಾಗಿ ಹೊಸದೊಂದು ಕಾಯ್ದೆ ಬರಬೇಕಿದೆ ಅಂತೇಳಿ ಅಷ್ಟೊಂದು ಗೋಳಾಡಿಸುವಂಥದ್ದು ಪ್ರತಿಯೊಬ್ಬ ಅಧಿಕಾರಿಗಳಾಗಿರಲಿ ಅವರೆಲ್ಲ. ಅಂದರೆ ಒಂದು ಕಾಯ್ದೆಗೋಸ್ಕರ ಹಲವಾರು ಹೋರಾಟಗಾರರು ಸೇರ್ಕೊಂಡು ಹೋಗ್ಬಿಟ್ಟು ನಾವು ಕಾಯ್ದೆಯನ್ನು ಕೊಡಿ ಅಂತ ಕೇಳಿದ್ರು ಕೊಡ್ಲಿಕ್ಕಿಲ್ಲ. ಅಷ್ಟೊಂದು ದೇವದಾಸ್ ತಾಯಂದಿರು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ. ಇಂಥ ಒಂದು ನಾವು ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಸುಮಾರು ಕೆಲಸವನ್ನು ಮಾಡಬೇಕಾಯಿತು. ಆ ಕಾಯ್ದೆಯಿಂದ ಇನ್ನು ಮುಂದಾದರೂ ಭರವಸೆ ಸಿಕ್ಕಿದೆ ನಮಗೆ, ಮುಂದಿನ ದಿನಮಾನಗಳಲ್ಲಿ ದೇವದಾಸಿ ಪದ್ಧತಿ ಖಂಡಿತವಾಗಿ ನಿಲ್ತದೆ ಅಂತೇಳಿ. ಆದರೆ ಇಂದಿಗೂ ಕೂಡ ಇವತ್ತೇನು ಜೀವಿಸ್ತಾ ಇದ್ದಾರೆ ದೇವದಾಸ್ ತಾಯಂದಿರು ಮತ್ತು ಅವ್ರ ಮಕ್ಕಳು, ಅವರ ಬದುಕನ್ನು ಖಾತ್ರಿಪಡಿಸ್ಬೇಕಿದೆ. ಈಗ ಹಲವಾರು ರೀತಿಯಿಂದ ಅವ್ರು ಅನುಭವಿಸ್ತಿರುವಂಥ ನೋವುಗಳಿಂದ ಹೊರಬರಲಿಕ್ಕೆ ಏನು ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡಬೇಕಿದೆ ಸರ್ಕಾರ ಮಾಡದೆ ಹೋದರೆ ಯಾವ ರೀತಿಯಲ್ಲಿ ಅವರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ. ನಾವು ಮನವಿಯನ್ನು ಮಾಡ್ಕೊಳ್ಬೋದು, ಹಿಂಸಾತ್ಮಕ ಹೋರಾಟವನ್ನು ಮಾಡದೇ ಇರ್ಬೋದು, ಆದರೆ ಒಂದು ಅಹಿಂಸಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟದ ಮೂಲಕವನ್ನು ನಾವು ಕೇಳ್ತೇವೆ. ದಯವಿಟ್ಟು ನಾವು ಮನವಿಯನ್ನು ಮಾಡ್ಕೊಳ್ಳೋದೇನೆಂದರೆ, ಮುಖ್ಯವಾಗಿ ಸಾಧ್ಯ ಆದರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಅಷ್ಟೊಂದು ಅಮೌಂಟನ್ನು ಅದಕ್ಕೆ ಖರ್ಚು ಮಾಡೋ ಬದಲು ಒಂದು ಟೈಮ್ ಲೈಫ್ ಸೆಟಲ್ಮೆಂಟ್ ಮಾಡೋದಾದರೆ ಎಲ್ಲ ತಾಯಂದ್ರಿಗೂ 2 ಎಕರೆ ಭೂಮಿಯನ್ನು ಒದಗಿಸ್ಬಿಟ್ರೆ ಅದು ತುಂಬ ಮಹತ್ವದ ಭೂಮಿ ಹಕ್ಕನ್ನು ಹೊಂದುವಂಥದ್ದು. ಬರೀ ಜಮೀನ್ದಾರ್ ಕೈಯಲ್ಲಿ ಭೂಮಿಯನ್ನು ನೀವೇನು ಇಟ್ಟಿದ್ದೀರಿ ಅದನ್ನೆಲ್ಲ ಒಂದು ಬಾರಿ ನೀವು ಸಾಧ್ಯ ಆದರೆ ತಾಯಂದ್ರಿಗೆ ಕೊಡಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಲಿ ಅವರ ಸ್ವಯಂ ಉದ್ಯೋಗಕ್ಕಾಗಿ ಅಥವಾ ಒಂದು ಉದ್ಯೋಗ ಯಾವುದಾದ್ರೂ ಒಂದು ಉದ್ಯೋಗ ಕೊಡಲಿ. ಇಲ್ದಿದ್ರೆ ಒಂದಿಷ್ಟು ಸಾಲವನ್ನು ಅವರಿಗೆ ಕೊಟ್ಬಿಟ್ಟು, ಅವರಿಗೆ ಒಂದು ಉದ್ಯೋಗವನ್ನು, ಸಬ್ಸಿಡಿ ಸಾಲವನ್ನು ಕೊಟ್ಬಿಟ್ಟು ಅವ್ರಿಗೊಂದು ಉದ್ಯೋಗ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಲಿ ಅವರ ಮಕ್ಕಳಿಗೆ ಉನ್ನತ ಶಿಕ್ಷಣದವರೆಗೂ ಕೂಡ ಒಂದು ಹಕ್ಕನ್ನು ಫ್ರೀಯಾಗಿ ಯಾವುದೇ ಎಜುಕೇಷನನ್ನು ಪಡೆದುಕೊಳ್ಳಿ ಅಂಥದನ್ನು ಮಾಡಬೇಕಿದೆ. ಜೊತೆಲಿ ಇದೆಲ್ಲ ಆಗಬೇಕಿದೆ. ತಾಯಂದಿರ ನೋವುಗಳಿಗೆ ನಾವು ಪ್ರತಿಯೊಬ್ಬರು ಧ್ವನಿ ಆಗಬೇಕು. ದುನಿಯಾ ವಿಜಯ್ ಸರ್ ಇವತ್ತು ಫಿಲ್ಮ್ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕನ್ನಡದ ನಟರು ಕೂಡ ಧ್ವನಿ ಎತ್ತಬೇಕು. ಸಂವಿಧಾನ, ಅಂಬೇಡ್ಕರಿಸಮ್ಮು ಮತ್ತು ಬಸವಣ್ಣ ಇಂಥವ್ರ ವಿಚಾರಗಳನ್ನ ಮುನ್ನೆಲೆಗೆ ತರುವಂಥ ಕೆಲಸ ಆಗಬೇಕು ಅವರಿಂದ ಆಗದೆ ಹೋದರೆ ಅಲ್ಲಿ ಯಾವುದೇ ಸತ್ವ ಉಳಿಯೋದಿಲ್ಲ ಫಿಲ್ಮಲ್ಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇಷ್ಟು ನನಗೆ 2 ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ. ಜೊತೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದಂಥ ಸಿನಿಮಾಗಳ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ. ಪ್ರಗತಿ ಪರವಾಗಿ ಇರುವಂಥವರು ಮತ್ತು ದಲಿತ ಪರವಾಗಿರುವಂಥವರು, ಅಂಬೇಡ್ಕರ್ ಇಸಮ್ನ ಓದ್ಕೊಂಡಿರುವಂಥವರು, ಬಸವಣ್ಣನ ಓದ್ಕೊಂಡಿರುವಂಥವರು ಜೊತೆಲಿ ಇರ್ತೀವಿ. ಹಾಗೂ ತಾಯಂದಿರ ಹಕ್ಕುಗಳಿಗಾಗಿ ಸದಾ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಿರ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.